ನೋಡ್ರಿ ಆಂಟಿ, ನೀವು ಮಾಡೋದೆಲ್ಲ ಮಾಡಿ ನನ್ನ ಮೇಲೆ ಹಾಕ್ತಾನಂದ್ರೆ ನಾನು ಸುಮ್ಮನೆ ಇರೋಕ್ಕೆಲ್ಲ ಏನು ನಾನು ಸುಮ್ಮನೆ ಇರ್ತಾನಂತ ಮಾಡಿದ್ದೀರೇನ ನೀವು? ಹಾಂ, ಏನು ಸುಮ್ಮನೆ ಇರುವಂಗಾರ ಕಾಣಕತ್ತಾನ ನಿಮ್ಮ ಕಣ್ಣಿಗೆ? ಹಾಂ, ಸುಮ್ಮನೆ ಇರೋ ಜಾಯಮಾನ್ದಾಕೆ ಅಲ್ಲ ನಾನು. ಇದನ್ನು ಮಾಡ್ಬೇಕಂದ್ರೆ ಅದನ್ನು ಮಾಡೇ ತೀರ್ಸಾಕಿ ನಾನು. ಅಂಥದ್ರಾಗ ನೀವು ಹೋಗಿ ಬಂದು ನನಗೆ ಇದನ್ನು ಮಾಡ್ತಾರೇನ? ಹಾಂ, ಏನು ಅತ್ತಿ ಸೊಸಿ ಕೂಡಿಸಿ ನಾನು ಇಲ್ಲೇ ಹೊಡೆದು ಇದು ಕೂಡ ಹಾಕ್ಬೇಕು ಅನ್ಕೊಂಬಿಟ್ರೇನ? ಹಾಂ, ಏನು ಇಂಥ ಪರಿ ಮಾತಾಡಕತ್ತಾರೆ ಇಬ್ರು. ನಾನು ಅವಾಗಿಂದ ಕೇಳಿಸ್ಕೊತಾನೆ, ಅವಕ್ಕೆ ಚಿಗವ್ವ ಅಂತಂದ್ರೆ ತಾಯಿ ಸಮಾನ. ನೀನು ಅತ್ತಿಗೆ ತಾಯಿ ಸಮಾನ ಅಂತಾರೆ ನಮ್ಮ ಕಡೆ. ಹಾಂ, ನೀನು ಅದಕ್ಕೆ ನೀನು ಬಾಯಿ ತುಂಬ ವೈನಿ ಅನ್ನೋ ಬದಲಿ ಅತ್ತಿಗೆ ಅನ್ನೋ ಬದಲಿ ಚಿಗವ್ವ ಅನ್ನಕತ್ತಾನ. ಯಾಕೆ ಹೇಳು? ಈಗ ಚಿಕ್ಕಮ್ಮ ಅಕ್ಕಿ ನೀನು, ಹಾಂ, ಅಂಟಿ ಹಾಕಿದ್ದೀನಿ ನೀನು, ನಿನಗೆ ಅಂಟಿ ಅನ್ನಬಾರ್ದು ನಾನು. ಎಲ್ಲಿ ಸುಮ್ಮನೆ ನೀನು ಅತ್ತಿಗೆ ಹಾಕಿದಿ, ನಾನು ತಿಳ್ಕೊಳತ್ತಾನ. ನಾನು ನಿನಗೆ ಅಂಟಿ ಅನ್ನಬಾರ್ದು, ಹಾಂ, ಚಿಗವ್ವನ ಅನ್ಬೇಕು. ಹಾಂ, ನೀನು ಅತ್ತಿಗೆ ಅಂದ್ರೆ ತಾಯಿ ಸಮಾನ ನೋಡಕತ್ತಾನ ನಾನು. ಅದಕ್ಕೆ ವೈನಿ ಯಾಕೆ ಅನ್ನೋದು? ಚಿಗವ್ವ ಅಂದರೆ ಹೆಂಗಿರ್ತತಿ? ಚಂದ ಇರ್ತತಲ್ಲ, ಆಕೆ ನಮ್ಮ ತಾಯಿ ಅನ್ಕೋಬೋದು ನಾವು ಅಂತೇಳಿ ನಿನಗೆ ಬಾಯಿ ತುಂಬ ಚಿಗವ್ವ ಅಂತ ಕರಿತಾನೆ. ಆದ್ರೆ ನಿನಗೆ ಒಂದೀಟ್ರ ನಮ್ಮ ಮ್ಯಾಲ ಕರುಣೆ ಕನಿಕರ ಅನ್ನೋದಿದ್ದಿದ್ರೆ ನೀನು ಹಿಂಗೆ ಮಾಡ್ತಿದ್ದೇನೆ? ನೀನು ಮಾಡಿದ್ದು ನನಗೇನು ಗೊತ್ತಿಲ್ಲ ಅನ್ಕೊಂಬಿಟ್ಟಿದ್ದಿ. ನೀನು ಮಾಡಿದ್ದು ನನಗೆ ಗೊತ್ತಾಗೈತಿ. ಅದಕ್ಕೆ ನಾನು ಈ ರೀತಿ ಮಾಡಿದೆ ನೋಡು. ಏನು ಮಾಡ್ತಿದ್ದಿ ಹೇಳೀಗ? ಅಲ್ಲ ಹಲ್ಕಟ್ ಮೂಳ, ನಾನೇನು ಮಾಡಿನ ನಿನಗೆ? ಹಾಂ, ಚಂದಿರ ನೋಡಿ ಚಲೋ ತಗಿರ ನೋಡಿ ಮದುವೆ ಮಾಡಿಸ್ಕೊಟ್ನಲ್ಲ, ಅದು ತಪ್ಪೇನಂದ? ಹಾಂ, ಇಷ್ಟು ಬುಟ್ಟಿ ಗಂಟೆ ಹೊರದಕ್ಕಿನ ಕೊಟ್ಟಲ್ಲ ನಿಮ್ಮನ್ನ. ಹಾಂ, ಕೊಡಾಕ್ ಬಿಟ್ನಿಲ್ಲ, ಅದು ನನ್ನ ತಪ್ಪೇನು? ಹಾಂ, ಯವ್ವ ಏನು ನಿನ್ನ ಮನೆಯಿಂದ ತಂದು ಕೊಟ್ಟು ಏನು ಮೂಳ ನನಗೆ? ನಮ್ಮ ಅಪ್ಪ ಮಾಡಿಟ್ಟಿದ್ದ, ನಮ್ಮ ಅನ್ನ ಕೊಟ್ಟಿದ್ದ ಹೆಸರು ಅವಂದ, ಮಾಡಿಟ್ಟಿದ್ದು ನಮ್ಮ ಅಪ್ಪಂದ. ಏನು ನೀ ಬಂದ ನಿಮ್ಮ ತವ್ರ ಮನೆಯಿಂದ ತೊಗೊಂಬಂದು ಕೊಟ್ಟು ಏನು ನನಗೆ? ಏನರ ಅವ್ನು ಕೊಡಿಸಿದ್ಯಾ, ಮಾಡಿದ್ಯಾ, ಬಿಟ್ಟಿದ್ಯಾ? ಹಾಂ, ನೀನು ಅಂದಿರೋ ಮಾತು ನನಗಿನ್ನೋವರೆಗೂ ನೆನಪೈತಿ. ಒಂದಿನ ನಾನು ಬಾಗಿಲಿಗೆ ಬಂದೇನೆ, ನೀನು ಅನ್ನ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಬಾಗಲಾಗ ನಿಂತ್ಕೊಂಡ ಕೇಳಿಸ್ಕೊಂಡ ಕಣ್ಣೀರು ಹಾಕೊಂಡು ಅತ್ತಿಂದತ್ತ ಹೋಗಿದ್ದೆ ನಾನು. ಗೊತ್ತೈತಿ ನಿನಗೆ? ಏನು ವಿಷಯ ಮಾತಾಡಿದೆ ಅಂತ ಗೊತ್ತೈತಿ? ಅದು ವಿಷಯ ನನಗೆ ಇನ್ನೂ ಎದಿಯೊಳಗೆ ಹಂಗೈತಿ. ಅದು ನಿನ್ನ ಸಾಯಿವರೆಗೂ ಅದು ಹೋಗೋದೇ ಇಲ್ಲ ನಿನಗೆ. ಅದಕ್ಕೆ ನಾನು ಮನೆಗೆ ಬರೋದು ಬಿಟ್ಬಿಟ್ಟೆನ. ಹಾಂ, ನಮ್ಮನ್ನ ಸತ್ತಾಕಿಂದ ಇನ್ನು ಯಾಕೆ ಬರಬೇಕಿಲ್ಲಿ? ಇದು ನಮ್ಮಪ್ಪ ಕಟ್ಸಿರೋ ಮನೆ ಐತಿ. ಹಾಂ, ಅದಕ್ಕಾಗೆ ಬರ್ತಾನೆ ನಾನು. ಇಲ್ಲ ಅಂದಿದ್ರೆ ನಾನು ಇಲ್ಲಿ ಕಾಲು ಕೂಡ ಇಡ್ತಿರ್ಕಿಲ್ಲ. ನೀವು ನಮ್ಮನ್ನ ಕಟ್ಟಿಸ್ಕೊಂಡಿದ್ದಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಇದು ನಮ್ಮಪ್ಪ ಕಟ್ಸಿದ ಮನೆ ಐತಿ. ನನಗೆ ಬೇಕಾದಾಗ ಬರ್ತಾನೋ ಬೇಡದಾಗ ಹೊಕ್ಕನು. ಅದನ್ನು ಕೇಳಕ್ಕೆ ನೀ ಯಾವಾಕಿದಿ? ಹೌದು, ನಿಮ್ಮ ಅಪ್ಪ ಕಟ್ಸಿದ ಮನೆ ಐತಿ. ನೀನು ಬೇಕಾದಾಗ ಬಾ, ಬೇಡದಾಗ ಹೋಗ. ಆದ್ರೆ ಬರಬೇಕು ಹೋಗಬೇಕು. ನಮಗೆ ಜೊತೆ ಮಾತಾಡೋಂಗಿಲ್ಲ ಅಷ್ಟೇ. ಬಾ, ಈರು ಮಾಡ್ಕೋ, ತಿನ್ನು, ಹೋಗು. ನಾ ಬೇಡ ಅನ್ನಂಗಿಲ್ಲ. ನಾನೇನಂತೀನಿ? ಹಾಂ, ನಾನೇನಂತೀನಿ ಮನ ಮುಂದೆ? ಏನರ ನೀವು ಏನರ ಚಲೋ ಹುಡುಗ ಇಲ್ಲದ ನೋಡಿ ಬಡವ್ರ ಹುಡುಗ ಮದುವೆ ಮಾಡಿಕೊಡೋಣ ಅಂತ ಅನ್ಕೊಂಡಿದ್ದೀನಿ ನಾನು. ಚಲೋ ಹುಡುಗ ಮದುವೆ ಮಾಡಿಕೊಟ್ಟನೇ ಇಲ್ಲ ನಿನಗೆ? ಹಾಂ, ಹೇಳ. ಅವತ್ತು ನೀ ಮಾತಾಡೋದು ನಾ ಏನು ಕೇಳಿಸ್ಕೊಂಡಿಲ್ಕೊಂಡಿ? ಏನು ಹೇಳಿದ್ದೀನಿ ನಿನಗೆ ಗೊತ್ತೈತೇನ? ಹಾಂ, ನೆನಪೈತಿ? ನೆನಪು ಪಡ್ಕೊಂಡಿದ್ದೆ, ಏನು ಮಾತಾಡ್ಕೊಂಡು ಅಂತೀರಿ? ಇದೇ ಸೋಫಾ ಮೇಲೆ ಇಲ್ಲೇ ಕುತ್ಕೊಂಡ ಮಾತಾಡಿದಿ. ನಮ್ಮನ್ನ ಇಲ್ಲ, ಆಕೆ ನನ್ನ ತಂಗಿ ಅದಾಳ, ಆಕೆಗೆ ಕೊಡ್ಬೇಕಂತಂದ್ರೆ ನೀನೇನಂದಿ? ಇಲ್ರಿ, ಆಕೆಗೆ ಕೊಟ್ರೆ ನಾನಂತರೂ ಮನೆ ಬಿಟ್ಟು ಹೋಗ್ತೇನಂತಂದೇ ಇಲ್ಲ ನೀನು. ಹಾಂ, ನಮ್ಮನ್ನ ನನಗೆ ನೀರಾವರಿ ತೋಟ 2 ಎಕರೆ ಕೊಡ್ತೇನಂತಂದ. ಬರೀ 2 ಎಕರೆಗನ 108 ಮಾತು ಮಾತಾಡಿದ್ದೆ ನಮ್ಮನ್ನಾಗ. ಆದ್ರೆ ನಮ್ಮಣ್ಣನ ಮನಸ್ಸು ದೇವ್ರು ಅವಂಗೆ ಒಳ್ಳೆ ಮನಸ್ಸು ಕೊಟ್ಟಿದ್ದ. ಅದಕ್ಕೆ ಅವನು ಮಾಡ್ತಾನಂದ. ಆದ್ರೆ ನೀನು ಅವನ ಮನಸ್ಸು ಕೆಡಿಸಿ ಅದನ್ನು ಕೊಡ್ದಿರೋ ಹಂಗೆ ಮಾಡಿದಿ. ಅವತ್ತ ಅನ್ಕೊನಿ ಈಕಿ ಒಳ್ಳೆ ಕೆಲಿಕಿ ಮುಂದೆ ನಕ್ಕೊಂತ ಮಾತಾಡ್ತಾಳೆ, ಹಿಂದಿಂದ ಏನೇನೋ ಮಾಡಾಕತ್ತಾಳೆ, ಪಿತೂರಿ ಮಾಡ್ತಾಳೆ. ನಮ್ಮ ಅಪ್ಪನ ಆಸ್ತಿ ಅನ್ನ ಕೊಡಾಕ್ ಬಿಡ್ಲಿಲಿಕ್ಕಿ ಅಂತ ಅವತ್ತು ಅನ್ಕೊಂಡೆ ನಾನು. ಆದ್ರೆ ನಿನ್ನ ಮ್ಯಾಗ ಸೇಡಂತೂ ಇತ್ತು, ನೀನು ನೆಮ್ಮದಿ ಆಗಿರಬಾರ್ದು ಅಂತೇಳಿ. ಅದಕ್ಕೆ ನಿನಗೆ ಒಳ್ಳೆ ಸೊಸೆ ಸಿಕ್ಕಾಳಂತ ಅನ್ಕೊನಿ ಮಧು ನಿನಗೆ ಕಾಡಾಕ. ಆದ್ರೆ ಆಕಿ ಈ ಮನಿನ ಬಿಟ್ಟು ಹೋದ್ಲು. ಈ ಮನೆ ಬಿಟ್ಟು ಹೋಗಬೇಡ ಅಂತ ನಾನು ಹೇಳಿನ ಆಕಿಗೆ. ಆದ್ರೆ ಹುಡುಗಿ ಕೇಳಲೇನೇ ಇಲ್ಲ. ಆಯ್ತಾ ಮೂಳ, ನಾನು ಹಂಗೆ ಹೇಳಿದ್ದೀನಿ, ಕೇಳಿಸ್ಕೊಂಡಿ ನೀನು. ಹಾಂ, ಆದ್ರೆ ಮುಂದೆ ನಾನು ಏನು ಮಾತಾಡಿದ್ದೀನಿ ಅಂತ ಕೇಳಿಸ್ಕೊಂಡಿ ನೀನು. ನೀರಾವರಿ ತೋಟ ಕೊಡಬೇಡ್ರಿ, 2 ಎಕರೆ ಅಂತ ಕೆಲಸ ಮನೆ ಬಿಟ್ಟು ಹೋಗೋಣ ಅಂತ ಹೇಳೀನಿ. ಅನ್ನಿ ಇಲ್ಲ ಅಂತ ಹೇಳಂಗಿಲ್ಲ ನಾನು, ಯಾಕಂದ್ರೆ ನಾನು ಅಂದಿದ್ದು ಖರೆ ಐತಿ. ಆದ್ರೆ ನಾನು ಆಮೇಲೆ ಏನು ಮಾತಾಡಿ ಅಂತ ಕೇಳಿಸ್ಕೊಂಡಿ ನೀನು. ಹಾಂ, ಅದನ್ನ ಕೇಳಿಸ್ಕೊಂಡಾಗ ಜಾಗ ಖಾಲಿ ಮಾಡಿದ್ದೀನ. ಆಮೇಲೆ ನೀನು ಮಾತಾಡಿದ ಅಂತ ನೀನು ಕೇಳಿಸ್ಕೊಂಡಿಲ್ಲ. ಅಲ್ಲ ಹಲ್ಕಟ್ ಮೂಳ, ನಾನು 5 ಎಕರೆ ಹೊಲ ಕೊಡಕ್ಕೆ ಹೇಳಿ ನಿನಗೆ. ಹಾಂ, ಅದು ನೀರಾವರಿ ಅಲ್ಲೇ ಇರ್ಬೋದು. 2 ಎಕರೆ ಬೇಡ, 5 ಎಕರೆ ಕೊಡು ಅಂತ ಹೇಳೀನಿ. ನಾನು ಕೊಡಂದಾಗ ನಿಮ್ಮನ್ನು ಕೊಟ್ಟಾನ. ಅದನ್ನೇ ನಿನಗೆ ನಾನು ಹೇಳ್ದೆ ಕೊಟ್ಟಾನ ಅನ್ಕೊಂಬಿಟ್ಟೆ ನೀನು. ನಾನು ಹೇಳಿ ಅಂತಿದ್ರೆ ನಿನಗೇನು ಬದನೆಕಾಯಿ ಕೊಡ್ತಿರ್ಕಿಲ್ಲ. ನೆನಪಿಟ್ಕೊಳ ಬಂದುಬಿಟ್ಲಿ ಹಡಿಬಿಟ್ಟು ಬಾಯಿ ಬಡ್ಕೊಂತ ಕೊಡಬೇಡ ಅಂತ ಇದು ಮನಸ್ಸಿನ ಇಟ್ಕೊಂಡ ಅಂತ ಅದಕ್ಕೆ ಚೀರ್ಕಾರತ್ತ ನನ್ನ ಮೇಲೆ. ಮತ್ತು 5 ಎಕರೆ ಏನು ಬಗ್ಗೆ ಕೊಡ್ತೇನೆ ಅದನ್ನು ನನಗೆ ತಿಳ್ಕಟ್ಟ. 2 ಎಕರೆ ಬೇಡ ಪಾಪ, ಅವ್ರು ಇರಲಿ ಬಿಡಲಿ, 5 ಎಕರೆ ಕೊಡ್ರಿ ಅಂತೇಳಿ ಕೆಲಸ ಇಸದ 5 ಎಕರೆ ಜಾಗ ಕೊಟ್ಟರೆ ನಿನಗೆ ಯಾಕೆ ಕೊಡ್ತಾನೆ? ಅದು ರೋಡ್ ಹೆತ್ತಿ ಐತಿ. ಹಾಂ, ನಾ ಮನೆಗಳದಾಗತ್ರ ಕೋಟಿ ಗಂಟೆ ರೊಕ್ಕ ಬರ್ತದೆ ಅದಕ್ಕೆ. ಅದರ ಗೊತ್ತೈತಿ ನಿನಗೆ? ಅಂದ್ರೆ ಅದನ್ನು ನೀವು ಕೊಟ್ರಿ, ನೀವು ಹೇಳಿಸ್ಕೊಟ್ರನ? ಅದನ್ನು ನಮ್ಮ ಅನ್ನ ಮನಸ್ಸು ಅವನು ಮನಸಾರಿ ಕೊಟ್ಟಿಲ್ಲ ಅವ. ಹಾಂ, ಓ ಅದನ್ನು ಜಾಗ ಮಾಡ್ಕೋತವು. ಅದು ಮಾರಲಿ ಹೀಗೆಲ್ಲ ಇವ್ರು ಮತ್ತೆ ಹಂಗೆ ಕುಂದಿರ್ಲಿ ಅಂತ ಅದನ್ನು ಬಗ್ಳ್ಯಾಕೆ ನಮಗೆ ಕೊಟ್ರಿ. ಅದನ್ನು 5 ಎಕರೆ ಕೊಡೋ ಬದಲು 2 ಎಕರೆ ನೀರಾವರಿ ಕೊಟ್ಟಿದ್ರೆ ನಾವು ಆರಾಮ್ ಜೀವನ ಮಾಡ್ತಿದ್ವಲ್ರಿ. ಅದನ್ನ ಯಾಕೆ ಕೊಡಕ್ಕೆ ನೀವು 5 ಎಕರೆನೇ ಯಾಕೆ ಕೊಟ್ರಿ?
ನಿನಗೆ ಹೇಳೋದು ಆಗೋದಿಲ್ಲ. ಅದನ್ನು ಬಿಡ್ನಿ, ಅದನ್ನು ಬಿಡಿಗ, ಅದನ್ನು ಬಿಟ್ಟು ಬಿಡಿಗ. ಅದು ಕೊಟ್ಟಿದ್ದು ಆಗೈತಿ, ತೊಗೊಂಡಿದ್ದು ಆಗೈತಿ, ನಿನ್ನ ಮನಸ್ಸು ಹಾಳಾಗಿದ್ದು ಆಗೈತಿ. ಹಾಂ, ಆದ್ರೆ ನೀನು ಈ ರೀತಿ ಯಾಕೆ ಮಾಡಿದ್ವಾ? ಇದು ನಿಮ್ಮ ಮನೆನಲ್ಲ. ಹಾಂ, ನನ್ನ ಮಗಂದು ಹೋಗಿ ಊರಲ್ಲಿ ತುಂಬ ಈ ರೀತಿ ಯಾಕೆ ಹಬ್ಸಿದಿ? ನಾ ಹೆಂಗೆ ತಲೆ ಎತ್ಕೊಂಡು ಅಡ್ಡಾಡೋನು ಹೇಳು. ಹಾಂ, ನೋಡ್ಬೇಕು ಚಿಗವ್ವ, ಹೊಳೆ ನನ್ನ ತಲೆ ಕೆಡಿಸ್ಬೇಡ. ನಾನು ಹೋಗಿ ಹೇಳಿಲ್ಲ ಅಂತ ಹೇಳಕತ್ತಾನೆ ಇಲ್ಲೋ. ಯಾವಾಗ ಹೇಳಿದಾಳೋ ನನಗೆ ಗೊತ್ತಿಲ್ಲ. ಯಾವ ಬಿಡಾಡ್ ಹೇಳಿದಾಳೋ, ಯಾವ ಮುಳ ಹೇಳಿದಾಳ ಆಕೆನ ಹೋಗಿ ಕೇಳು. ನಾನಂತೂ ಹೇಳಿಲ್ಲ. ಇದನ್ನು ಯಾರ ಮ್ಯಾಗ ಹಾನಿ ಮಾಡಿದ್ರು ಮಾಡ್ತಾನೆ. ನಮ್ಮ ಅಪ್ಪನ ಮ್ಯಾಗ ಮಾಡ್ತಾನೋ, ನಮ್ಮ ಅಣ್ಣನ ಮೇಲೂ ಮಾಡ್ತಾನೋ, ಎಲ್ಲರ ಮ್ಯಾಗ ಹಾನಿ ಮಾಡಿ ಹೇಳ್ತಾನೆ. ಬೇಕಿದ್ರೆ ನನ್ನ ಮೇಲೆ ಮಾಡ್ಕೊತಾನೆ. ನಾನು ಮಾತ್ರ ಹೇಳಿಲ್ಲ. ನಾನು ಮನ್ಯಾಗ ಹೋಗಿ ಚಿಂತೆ ಮಾಡ್ಕೊತ ಕುಂತ್ರೆ ನಮ್ಮ ನೆಗೆನ್ ಕೇಳಿಲ್ಲ. ಆಕೆ ಮುಂದೆ ಹೇಳಿನಿ. ಆಕೆ ಹೋಗಿ ಊರ ಮಂದಿ ಮುಂದೆಲ್ಲ ಡಂಗುರ ಸಾತ ಅಂತ ನನಗೇನು ಗೊತ್ತಿತ್ತು. ಅದನ್ನು ನಾ ಹೇಳಿದಂಗೆ ಹೆಂಗೆ ಆಕೈತಿ? ಆಕೆನ ಹೋಗಿ ಚಂದಗೆಲ್ಲ ಗಾಯಿಸ್ತಾನೆ ನಾನು. ಇಲ್ಲಾಂದ್ರೆ ಇಲ್ಲೇ ಕರ್ಕೊಂಬರ್ತಾನೆ. ನೀನು ಒಂದು ಕಪಾಳಿಗೆ ಕೊಟ್ಟ ಕೇಳು. ಆದ್ರೆ ನನಗೆ ನೀ ಹೇಳಿದಿ ಅಂತಕ್ಕೆ ಸಣ್ಣಕ್ಕೆ ಹೋಗಬೇಡ. ಯಾಕಂದ್ರೆ ನಾನು ಹೇಳಿಲ್ಲ, ನಾನು ಯಾರ್ದ ಮುಂದೆ ಹೇಳಿಲ್ಲ. ಆಯ್ತು ಹೋಗು. ಆ ಮೊದಲು ಹಲ್ಕಟ್ ಮುಳನ ಕರ್ಕೊಂಡು ಬಾಯಿ. ಆಕೆಗೆ ಚಂದಕ್ಕೆ ಬುದ್ಧಿ ಕಲಿಸ್ತಾನೆ. ಹಲ್ಕಟ್ ಮುಳನ ಎಲ್ಲದ ಆಕೆ ನಾನಾ ಬರ್ತಾನೆ. ಆಕೆ ಅವನಕಿನ ಹಿಂಗೆ ಮಾಡ್ತಾವ ಆಕೆ. ಹಾಂ, ಆಕಿನ ಮತ್ತು ನನ್ನ ಬಾಯಿಗೆ ಕೆಟ್ಟ ಬೈಗಳು ಬರ್ತಾವ. ಹಾಂ, ಮತ್ತು ಆಕಿನ ಹರಿವಿ ಪಲ್ಯ ಮಾಡ್ತಾರೆ. ಆಕಿನ ಬರ್ಲಿಕ್ಕೆ ಕರ್ಕೊಂಬರ್ಬೇಕಿನ. ಇಲ್ಲ ಹೋಗ್ಲಿ, ನೀನೇ ಕರ್ಕೊಂಬರೋ. ಖುಷಿ ಹೋಗಿ ಕರ್ಕೊಂಡು ಬಾಕಿನ. ಇವ್ರ ಮನೆ ನೋಡಿಸಿಲ್ಲ. ಹಾಂ, ಹೋಗಿ ಆಕಿನ ಎಳ್ಕೊಂಡು ದರ ಎಳ್ಕೊಂಡು ಬಾ. ಆಯ್ತು, ಹೋಗಿ ಹೇಳ್ಕೊಂಬರೋರಿ. ನಾನೇನು ಬ್ಯಾಡ ಅಂತಾನೇನು? ಆದ್ರೆ ನಾನು ಹೇಳೇನಂತಂದ್ರೆ ನನಗೆ ಸಿಟ್ಟು ಬರ್ತದೆ ಅಷ್ಟೇ. ನಮ್ಮ ಮನೆ ಅಂದ್ರೆ ನಮ್ಮ ಅಣ್ಣನ ಮನೆ ಅಂದ್ರೆ ಏನು ಎಲ್ಲ ಬಂದ ನನಗೆ. ಚಿಕ್ಕವ್ವ, ನೀನು ತಪ್ಪು ಮಾಡಿದಿ. ಹಾಂ, ನೀನು ಈ ರೀತಿ ಮಾಡಬಾರ್ದಾಗಿತ್ತು. ಆದರೂ ನೀವು ನನಗೆ ಯಾಕೋ ನಿಮ್ಮ ಮೇಲೆ ಅನುಮಾನ ಬರಾಕತ್ತೈತಿ. ನೀವು ಇಷ್ಟೆಲ್ಲ ಸಿಟ್ಟಿಲ್ಲೇ ಮಾತಾಡತ್ತೆ ಅಂದ್ರೆ, ಇಷ್ಟೆಲ್ಲ ಡ್ರಾಮಾಗಳನ್ನ ಕ್ರಿಯೇಟ್ ಮಾಡಕತ್ತಾರಂತಂದ್ರೆ ನೀವೇ ಯಾಕೆ ಹೇಳಿರ್ಬಾರ್ದು? ಆಯಿತು, ನೀವು ಹೇಳಿಲ್ಲ ಅಂತ ನೀವು ಇಷ್ಟೆಲ್ಲ ಹೇಳಕತ್ತೀರಿ, ಅದನ್ನು ನಾವು ಒಪ್ಕೋತೇವೆ ಸರಿ. ಆದ್ರೆ ಇವಾಗ ಹೇಳಿಲ್ಲ ಅಂತ ಹೇಳ್ತಾನೆ. ಅದೇನಾದರೂ ನೀವು ಹೇಳಿದ್ರೆ ಅನ್ನೋದು ಗೊತ್ತಾದ್ರೆ ಇನ್ನೊಮ್ಮೆ ನೀವು ಈ ಮನೆಗೆ ಕಾಲಿಡಕ್ಕೆ ಹೋಗ್ಬೇಡ್ರಿ. ನಿಮಗೆ ಈ ಮನೆಗೆ ಸಂಬಂಧ ಮುಗಿದು ಹೋಗ್ತೈತಿ. ಎಷ್ಟೇ ಮಾಡಿದ್ರು ನಿಮಗೆ ಕೊಡೋದೆಲ್ಲ ಕೊಟ್ಟಾರಲ್ಲ. ಹಾಂ, ಕೊಡೋದು ಎಲ್ಲ ಕೊಟ್ಟಾರ, ಆಸ್ತಿನೂ ಕೊಟ್ಟಾರ ಹೆಣ್ಮಕ್ಳಾದ್ರು. ಹಾಂ, ಮತ್ತು ಗಂಡನ ಮನೆಗೆ ಮದುವೆ ಮಾಡಿ ಕೊಟ್ಟಾರ. ಇಲ್ಲೇನೋ ನಿಮ್ಮ ಅಣ್ಣ ಇಲ್ಲ, ನಿಮ್ಮ ಅಪ್ಪ ಅಮ್ಮನೂ ಇಲ್ಲ, ಎಲ್ಲರೂ ಸತ್ತು ಹೋಗ್ಯಾರ. ಇವಾಗಿರೋದು ನಾವು ಅಷ್ಟೇ. ನೀವು ಆಮೇಲೆ ನಮ್ಮ ಮನೆಗೆ ಕಾಲಿಡಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಏನಾದರೂ ಬೇಕಿತ್ತು ಕೇಳ್ರಿ, ಇವಾಗ ಕೊಟ್ಟು ಕಳಿಸ್ಬಿಡ್ತೇವೆ. ಆದ್ರೆ ನೀವೇ ಹೇಳಿದ್ರೆ ಅನ್ನೋದು ಏನಾದರೂ ಗೊತ್ತಾದ್ರೆ ಈ ಮನೆಗೆ ನೀವು ಕಾಲಿಡುವಂಗಿಲ್ಲ. ಅಯ್ಯೋ ಮೂಳ, ಬರೋದ ಈಗಾರ ಬಂದಿದ್ದೀ ಈ ಮನೆಗೆ. ಹಾಂ, ನಮ್ಮ ಮನೆಗೆ ನಮ್ಮ ನನ್ನ ಮಗನ ಸೊಸೆಯಾಗಿ ಬಂದಿದ್ದೀ. ಹಾಂ, ಸೊಸೆಯಾಗಿ ಬಂದ ನನಗೆ ಇಷ್ಟು ಎದುರು ಮಾತಾಡ್ತೀಯ ನೀನು? ಮೂಳ, ನೀನೇ ಹೇಳೋದ? ಹಾಂ, ನಾನ ಬರಂಗಿಲ್ಲ, ನಾನ ಕಾಲಿಡಂಗಿಲ್ಲ. ನಾನು ಹೇಳಿದ ಅನ್ನೋದು ಗೊತ್ತಾಗಲಿ. ನೀನು ಕರೆದ್ರು ನಾನು ಈ ಮನೆಗೆ ಬರೋದಿಲ್ಲ. ನೆನಪಿಟ್ಕ. ನೀನು ಏನು ಅನ್ಕೊಂಡ್ಬಿಟ್ಟಿದ್ದೀನಿ ನಾನಂದ್ರೆ? ಹಾಂ, ನಾನಂದ್ರೆ ಏನು ಅನ್ಕೊಂಡ್ಬಿಟ್ಟಿದ್ದೀನಿ ನೀನು? ಆಯ್ತು, ಆಕಿನ ಹೋಗಿ ನಾನು ಇವಾಗ ಕರ್ಕೊಂಡು ಬರ್ತೇನೆ ರೀ. ಆಕೆ ಎಲ್ಲಿದ್ರು ಹುಡ್ಕೊಂಡು ಕರ್ಕೊಂಡು ಬರ್ತೇನೆ. ಆಕೆ ಏನಾದರೂ ಹೇಳಬೇಕಲ್ಲ, ನಾನು ಹೇಳಿಲ್ಲ ಇವರೇ ಹೇಳ್ಯಾರಂತ ಹೇಳಿ ಅವಾಗೈತಿ. ಹೋಗ ಕೇಳ. ನಾನು ಬ್ಯಾಡ ಅನ್ನಂಗಿಲ್ಲ. ನಾನು ಹೇಳಿದ್ದು ಆಕೆ ಮುಂದೆ ಅಷ್ಟ. ಆಕೆ ಹೋಗಿ ಎಲ್ಲರ ಮುಂದೆ ಹೇಳ್ಯಾಳು ಬಿಟ್ಟಾಳು, ಅದು ಆಕೆಗೆ ಬಿಟ್ಟಿರೋದು. ಅದು ನನಗೆ ಗೊತ್ತಿಲ್ಲ. ಕರ್ಕೊಂಬರೋಗ್ರಿ ಆಕಿನ. ಇಲ್ಲಿ ಚಪ್ಪಲ್ ತೊಗೊಂಡು ಹೊಡಿತ ನಂಗೆ ಏನಾರ ಹೇಳಿಲ್ಲ ಅಂದ್ರೆ. ಹೋಗ್ಲಿ ಖುಷಿ, ಈಗ ಕರ್ಕೊಂಬರೋಕೆ ಕೇಳೋನು. ಇವಾಗ ಯಾರ ಒಂದು ಆಗಬೇಕಾ? 3 ಮಂದಿ ಮುಂದೆಲ್ಲ ನಮ್ಮ ಮನ ಮರ್ಯಾದೆ ತಗದಾಳಕಿ. ಆಕಿನ ಚಂದಗ ಚಟ್ಟ ನಿಗ್ರಸನಕ್ಕಿದು. ಹ್ಞೂ ಅತ್ತಿ, ಇವಾಗ ಹೋಗಿ ಕರ್ಕೊಂಡು ಬರ್ತೇನೆ ರೀ. ಸುಮ್ಮನೆ ಬಿಡ್ತೇನೆ ಏನು ರೀ? ನಾನು ಗಂಡನ ವಿಚಾರ ಹಿಂಗೆ 3 ಮಂದಿ ಮುಂದೆ ಎಲ್ಲ ಹಬ್ಸಿದ್ರೆ ನಾಳೆ ನಾವಿಬ್ರು ಗಂಡ ಅಂತ ಹೆಂಗೆ ತಲೆ ಇಟ್ಕೊಂಡು ಅಡ್ಡಾಡಬೇಕು? ಹಾಂ, ನೋಡೋರು ಮಂದೆಲ್ಲ ಏನಂತಾರೆ ನಮ್ಗೆ? ಹಾಂ, ಹೋಗಿ ಕರ್ಕೊಂಡು ಬಂದ ಕುಂದ್ರಿಸ್ಕೊಂಡ ಚಂದಾಗ ಕೇಳು. ಹಂಗೆ ಮಾತು ಕೇಳಿಲ್ಲ ಅಂದ್ರೆ ತೆಗೆದು ಒಂದು 2 ಪಡ ಕೊಡು ಮಸಡಿಗೆ. ಹಾಂ, ಕೊಟ್ಟು ಕಾಸು ಕೇಳು. ಆಕೆ ಅಂದ್ರೆ ಬಾಯಿ ಬಿಡ್ತಾಳೆ. ಹಂಗಾದ್ರೆ ಬಾಯಿ ಮಾಡು ಜಯಮನಲ್ಲ. ಆಕೆ ಇಲ್ಲಿ ಕರ್ಕೊಂಬರ್ಬೇಕಂದ್ರೆ ರಮೇಶ್ ಏನಾದ್ರು ಒಂದು ಸುಳ್ಳು ಹೇಳಿ ಕರ್ಕೊಂಬರ್ಬೇಕು. ನೀ ಹಿಂಗೆ ಹೇಳಿದಿ ಹಿಂಗೆ ಮಾಡಿದಿ ಅಂತ ಅಂದ್ರೆ ಆಕೆ ಬರೋದಿಲ್ಲ. ಹಾಂ, ರಮೇಶೇ ಹೇಳಿ ಕರ್ಕೊಂಡು ಬಾ, ನೋಡೋಣ ಗೊತ್ತಾಗುತ್ತೆ. ನನಗೂ ಗೊತ್ತೈತ್ರಿ ಆಂಟಿ, ಯಾರನ್ನ ಹೆಂಗೆ ಕರ್ಕೊಂಬರ್ಬೇಕು, ಹೆಂಗೆ ವಿಚಾರಿಸ್ಬೇಕು ಅನ್ನೋದು ಎಲ್ಲ ಚಂದಾಗ ಗೊತ್ತಿದ್ದಕ್ಕೆ ನಾನು ಹೋಗತ್ತಿರೋದು. ಇಲ್ಲ ಅಂದಿದ್ರೆ ನಮ್ಮ ಅತ್ತಿನ ಕಳಿಸ್ತಿದ್ನಿ ಅಲ್ಲೇ ಬಾಯ್ ಮಾಡಕ್ಕೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡೀನಿ. ಇವತ್ತಿನ ವಿಡಿಯೋ ಹೆಂಗಿತ್ತು ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ. ನಮ್ಗೆ ಸಪೋರ್ಟ್ ಮಾಡಂತ ಹೇಳ್ರಿ. ಸೊ ವ್ಯೂಸ್ಗಳು ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ವ್ಯೂಸ್ ತುಂಬ ಕಡಿಮೆ ಬರ್ತಾಯಿದೆ. ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನಮ್ಮ ಮೇಲಿದ್ದರೆ ನಾವು ಕೂಡ ಬೆಳಿಬೋದು ಅಂತ ಕೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಸಾಕು ಹೋಗ್ಲಿ, ಹೋಗ. ಇಲ್ಲೇ ನಿಂತ್ಕೊಂಡು ಏನೇನೇನು ಕಿತ್ತಾಕತ್ತಿದ್ಯಾ? ಹೋಗಿ ಮೊದಲು.